ಅಲ್ಲಿ ಬೇಯವ್ವ ಉಮ್ಮಿನ ನಮ್ಮಕ್ಕ ಅಪ್ಪನ ಮೈಯಾಗ ಏನಾರು ದೇವ್ಗೆ ಹೊಕ್ಕೊಂತ ಏನ ಎದಕ್ಕೆ ಹಿಂಗೆ ಮಾತಾಡಕುಂತಾನಪ್ಪ? ಏನಪ್ಪ ಅಯ್ಯಪ್ಪ, ನನಗೂ ಒಂದು ಗೊತ್ತಿಲ್ಲ. ನಮ್ಮಿಗೆ ಊರಿಂದ ಬಂದಾಗಿಂದ ಸಿಡ್ರು ಸಿಟ್ಟ ಮಾಡಾಕುಂತಾನ. ಏನಪ್ಪ ಯಪ್ಪ, ನೀನೇನಾರ ರೊಕ್ಕ ಕೊಡಲ್ಲ ಅಂತ ಅಂದಿದ್ದಲ್ಲ, ಆ ವಿಷಯ ಏನಾರ ನಿಮ್ಮ ಅಪ್ಪಗೆ ಗೊತ್ತಾಗೈತಾ ಏನು? ಏನನವ ಗೊತ್ತಾದ್ರೂ ಗೊತ್ತಾಗೈತೆ ಬಿಡ್ಬೇ. ನನ್ನ ತ್ರಾಸು ನನಗೆ ನಂದು ಇವು ನಾನು ಮದುವೆ ಆಗಿ ನಂದು ಅಂತ ಒಂದು ಜೀವನ ಇಲ್ಲನು. ಅದನ್ನ ಬಿಟ್ಟು ಇವ್ರಿಗೆ ರೊಕ್ಕ ಕೊಟ್ಕೊಂತ ಕೂತ್ಕೊಂಡೆ ಅಂದ್ರೆ ಇವ್ರ ಮುಂದೆ ಒಳ್ಳೆನಾಗಕ್ಕೆ ನಾ ರೊಕ್ಕ ಕೊಟ್ಟೆ ಅಂತಂದ್ರೆ ನಾಳೆ ನನ್ನ ಹೆಂಡತಿ ನನ್ನ ಮಕ್ಕಳ ಮುಂದೆ ಮಕ್ಕಳೆಲ್ಲ ಜೀವನನೆಲ್ಲ ಹೆಂಗೆ ನಡೆಸಲಿ? ನಾನು ಬರೀ ಇವ್ರನ್ನ ಉದ್ಧಾರ ಮಾಡ್ಕೊತ ಹೋಗ್ಬಿಡ್ಲೇನು ನಾನು? ಹೋಗಬೇ, ಇದೆಲ್ಲ ನಾನಂತೂ ನನ್ನ ಕೈಯಾಗ ಆಗಂಗಿಲ್ಲ ನೋಡ್ಬೇ. ಈಗ ಒಂದು ಲೆಕ್ಕಕ್ಕೆ ನಿರ್ಧಾರ ತೊಗೊಂಡಿದ್ದು ಚಲೋನ ಆತ್ ಬೇ. ಏನು ಹೇಳಾಕುಂತಿಲ್ಲ ನೀನು? ಹ್ಞೂ, 3 ಜನ ಸಮನಾಗಿ ರೊಕ್ಕ ಹಾಕೋದು ಚಲೋ ಆತು. ಇಲ್ಲ ಅಂದ್ರೆ ಬರೀ ನನಗೆ ರೊಕ್ಕ ಕೊಡು, ಅದಕ್ಕೆ ರೊಕ್ಕ ಕೊಡ್ರಿ, ಇದಕ್ಕೆ ರೊಕ್ಕ ಕೊಡು ರಾಜು, ಇದಕ್ಕೆ ರೊಕ್ಕ ಕೊಡು, ಸಂತಿ ತರಬೇಕು ರಾಜು, ತರಕಾರಿ ತರಬೇಕು ಅಂತ ದಿನಕ್ಕೆ ತಿಂಗಳದಾಗ ಒಂದು 20 ಸಲ ನನ್ನ ಹತ್ರನ ರೊಕ್ಕ ಕೇಳ್ತಿದ್ರು ಮನ್ಯಾಗ. ಒಂದು ಲೆಕ್ಕಕ್ಕೆ ಚಲೋನ ಆತು. ತಿಂಗಳಿಗೆ ಒಂದು ಸಲ ಎಷ್ಟು ರೊಕ್ಕ ಅಂತ ಹೇಳಿದ್ರೆ ಅಷ್ಟು ರೊಕ್ಕ ಕೊಟ್ಟು ಕೈ ತೊಗೊಂಡ್ಬಿಡ್ತೀನಿ ನಾನಂತೂ. ಇಲ್ಲ ಅಂದ್ರೆ ದುಡ್ದಿದ್ದು ರೊಕ್ಕ ಅಷ್ಟು ಇಲ್ಲೇ ಮನೆಗೆ ಬಡಿಬೇಕಾಗೈತಿ. ನಾನೊಂದು ಏನು ತೊಗೊಳಕ್ಕಾಗಂಗಿಲ್ಲ, ಬಿಡೋಕ್ಕಾಗಂಗಿಲ್ಲ. ಒಂದು ಚೆನ್ನಾಗಿರೋ ಬೈಕ್ ತೊಗೋಬೇಕಂತ ಎಷ್ಟು ಆಸೆ ಐತಿ. ಬರೀ ಈ ಮನೆಗೆ ಖರ್ಚು ಮಾಡೋದಾಗ ಸಾಕಾಗುತ್ತೆ ನನಗಂತೂ. ಬೈಕ್ ತೊಗೊಳಕ್ಕಾಗವಲ್ದು ಗೊತ್ತನ್ಬೇ. ನನ್ನ ಜೊತೆ ನೀ ಸೇರಿದ ನನ್ನ ಫ್ರೆಂಡ್ಸ್ ಎಲ್ಲ ಎಂಥ ಚಲೋ ಬೈಕ್ ಎಲ್ಲ ತೊಗೊಂಡಾರ ಗೊತ್ತನ್ಬೇ. ನಾನು ಹಣೆ ಬರೋಕೆ ಏನು ತೊಗೊಳೋದ ಆಗವಲ್ದು, ಬರೀ ಮನೆಗೆ ರೊಕ್ಕ ಕೊಡೋದಾಗೈತಿ. ಅದಕ್ಕೆ ಈ ನೆಪದಾಗಾರ ರೊಕ್ಕ ಕೊಡೋದು ತಪ್ಪಿದ್ರೆ ಅಷ್ಟ ಸಾಕು. ನಾ ಹೋಗಿ ಕೈ ಕಾಲು ಮುಖ ತೊಗೊಂಡ್ಬರ್ತೀನಿ ಬೇ. ಸ್ವಲ್ಪ ಚಹಾ ಮಾಡಿಕೊಡು. ಲೋ ಭಡ್ಯಾ, ಇವಾಗಾರ ನಿಮ್ಮಪ್ಪ ಅಂದಿಲ್ಲನ ಇದ್ದಲ್ಲಿಗೆ ಏನೂ ಕೊಡಂಗಿಲ್ಲ ಅಂತಂದು ಸಂಜೆಗೆ ಅವ್ರು ಚಹಾ ಮಾಡ್ತಾರೆ, ಕೈಕಾಲು ಮುಖ ತೊಗೊಂಬಂದು ಹೊರಗಡೆ ಬಂದು ನೀನ ಕುತ್ಕೊಂಡು ಕೊಡಿ, ನಂಗೆ ಅಲ್ಲೇ ತಂದು ಕೊಡಿ, ಇಲ್ಲೇ ತಂದು ಕೊಡು ಅಂತಂದು ಇನ್ನೊಂದ್ಸಲ ಅಂದೆ ಅಂದ್ರೆ ನಿಮ್ಮ ಅಪ್ಪನ ಕಿವಿಗೆ ಬಿತ್ತಂದ್ರೆ ಗೊತ್ತಲ್ಲ, ಬಾರ್ಕೋಲ ತೊಗೋತಾನೆ ನೋಡು. ಅಯ್ಯೋ ಹೌದಲ್ಲ, ಸರಿ ತಗೋಬಿ. ಈ ಮನ್ಯಾಗ ಕಷ್ಟಪಟ್ಟು ದುಡಿಯೋನ ನಾನು, ನನಗೆ ಯಾರೂ ಸೇವೆ ಮಾಡಂಗಿಲ್ಲ. ಏನತ್ತೆ ಇದು? ಮಾವರು ಯಾಕೋ ಒಮ್ಮಿನೊಮ್ಮಿಗೆ ಈ ಥರ ಡಿಸಿಷನ್ ತೊಗೊಂಡ್ರು? ನಾನು ಮದುವೆ ಆಗಿ ಬಂದಾಗಿಂದನೂ ನೋಡಾಕೊಂತೀನಿ, ಮಾವರು ಇಷ್ಟು ಸಿಟ್ಟನಾಗ ಮಾತಾಡಿದ್ದನ್ನು ನಾನಂತೂ ಯಾವತ್ತೂ ನೋಡಿಲ್ಲ. ನೀನೇನವ, ನಾನು ಮದುವೆ ಆದಾಗಿಂದನೂ ನನ್ನ ಗಂಡ ಈ ನಮ್ನಿ ಸಿಟ್ಟು ಮಾಡ್ಕೊಂಡಿರೋದನ್ನು ನಾನು ಯಾವತ್ತೂ ನೋಡಿಲ್ಲಾಗಿದ್ದೆ ಗೊತ್ತನು. ಇವತ್ತಷ್ಟು ಸಿಟ್ಟನಾಗ ಹೇಳ್ಯಾರಂದ್ಮೇಲೆ ಅವ್ರು ಹೇಳ್ದಂಗೆ ನಡಿಬೇಕವ ಮನೆ. ಇಲ್ಲ ಅಂದ್ರೆ ಅವ್ರು ಸಿಟ್ಟು ಬಂತಂದ್ರೆ ಏನು ಮಾಡ್ತಾರೋ ಅವರಿಗೆ ಗೊತ್ತಾಗಲ್ಲ. ನೀನು ಅಷ್ಟೇ, ಇನ್ಮೇಲೆ ಆದಷ್ಟು ಹುಷಾರಾಗಿರು. ಅಲ್ಲ ಅತ್ತೆ, ನಾನು ಯಾಕೆ ಮನೆ ಕೆಲಸ ಎಲ್ಲ ಮಾಡಬೇಕು? ನನಗೆ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಬರೋದೇ ಇಲ್ಲ. ಸದ್ಯಕ್ಕೆ ಅವ್ರ ಜೊತೆ ಸೇರಿಕೊಂಡು ಹಂಗೆ ಸ್ವಲ್ಪ ಮಾಡಿ ಸರ್ಕೊಂಬಿಡು. ಆಮೇಲೆ ಬೇಕಾದ್ರೆ ನೋಡಿದ್ರೆ ಆತ, ಅದಕ್ಕೊಂದು ಏನಾರು ವ್ಯವಸ್ಥೆ ಮಾಡಿದ್ರೆ ಆತ. ಸರಿನಾ? ಸರಿ ಅತ್ತೆ. ಸರಿ ನಾವು ಹೋಗು, ಲಘುನ ನಿನ್ನ ಗಂಡ ಕೈಕಾಲು ಮುಖ ತೊಗೊಂಬರ್ತಾನ, ಚಹಾ ಮಾಡ್ತಾರೆ, ಚಹಾ ಕೊಡಂತ ನಡಿ ಎಲ್ರಿಗೂ. ಸರಿ ರೀ ಅತ್ತಾರ. ಈ ನನ್ನ ಗಂಡ ಏನಾಗೈತಿ? ಒಮ್ಮಿಂದ ಮಗ ಯಾಕೆ ಈ ನಮ್ನಿ ನಿರ್ಧಾರ ತಗೊಂಡ? ಅಲ್ಲ, ನನ್ನ ಗಂಡಗೆ ಯಾರು ಏನಾರ ಚುಚ್ಚು ಕೊಟ್ಟಾರ ಏನು ಈ ಥರ ನಿರ್ಧಾರ ತಗೊಂಡು ಹಂಗೆ? ಯಾರಿರ್ಬೋದು ಈ ಥರ ಏನಾರ ಮನ್ಯಾಗ ನಾವು ಮಾತಾಡೋದನ್ನು ನನ್ನ ಗಂಡ ಕಿವಿಗೆ ಬಿತ್ತಂದ್ರೆ ಅಷ್ಟ ನನ್ನನ್ನು ಮನೆಯಿಂದನೇ ಓಡಿಸ್ಬಿಡ್ತಾನೆ. ಇಷ್ಟು ದಿನ ಮನ್ಯಾಗ ಎಲ್ಲ ಲೆಕ್ಕಾಚಾರ ನಾನು ತಗೋತಿದ್ದೆ. ಅಷ್ಟರಾಗ ಕಿರಾಣಿ ಸಂತ್ಯಾಗ ಒಂದು ಸ್ವಲ್ಪ, ತರಕಾರಿಯಾಗ ಒಂದು ಸ್ವಲ್ಪ, ಇದ್ರಾಗ ಒಂದು ಸ್ವಲ್ಪ ರೊಕ್ಕ ಉಳಿಸ್ಕೊಂಡು ನನ್ನ ಮಗಳಿಗೆ ಅಂತ ಬಂಗಾರ ಮಾಡಿ 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 ಇಡ್ತಿದ್ದೆ. ಇವಾಗ ನನ್ನ ಗಂಡ ಇದು ಮನೆದು ಹಿರೇತನ ಎಲ್ಲ ತೊಗೊಂಡ ಅಂದ್ರೆ ನಂಗೆ ಕೈಯಾಗಿನ ಮೇಲೆ ರೊಕ್ಕನ ಬರೋಂಗಿಲ್ಲ. ಈಗ ಒಮ್ಮಿಂದಮ್ಮಕ್ಕ ನನ್ನ ಗಂಡ ಇದನ್ನೆಲ್ಲ ಹಿರೇತನ ತೊಗೊಂಡ ಅಂದ್ರೆ ನಾನು ಏನು ಮಾಡಲಿ? ನಾನು ನನ್ನ ಮಗಳಿಗೆ ಬಂಗಾರ ಮಾಡ್ಸೋಕೆ ಬೇಕು. ಆಕೆ ಮದುವೆ ಟೈಮಿಗೆ ಇವ್ರೇನಾರು ಬಂಗಾರ ಹಾಕಲ್ಲ ಅಂದ್ರೆ ನನ್ನ ಮಗಳಿಗೆ ನಾನು ಬಂಗಾರ ಮಾಡಿಸ್ಬೇಕಲ್ಲ. ಅಂದಮೇಲೆ ನಂಗೆ ರೊಕ್ಕ ಉಳಿಸ್ಕೊಳಕ ಬೇಕು ನಾನು. ಇವಾಗ ಒಮ್ಮಿನ ಮಗ ನನ್ನ ಗಂಡ ಎಲ್ಲ ಹಿರೇತನ ತೊಗೊಂಡ ಅಂದ್ರೆ ನಾನು ಹೆಂಗೆ ರೊಕ್ಕ ಉಳಿಸ್ಕೊಲಿ? ಇಲ್ಲ, ಇದಕ್ಕೆ ಏನಾರ ಪ್ಲಾನ್ ಮಾಡಲೇಬೇಕು. ಇಲ್ಲ, ಇನ್ನೊಂದು ಸಲ ನನ್ನ ಗಂಡನ ತಾನು ಮಾತಾಡ್ತೀನಿ. ಮನೆಯದೆಲ್ಲ ಹಿರೇತನನ ನಾನೇ ನಡೆಸ್ತೀನಿ ಅಂತ ಅಂತೀನಿ. ಲೆಕ್ಕಾಚಾರ ಎಲ್ಲ ನಾನೇ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಅಂತೀನಿ. ಹಂಗೆ ಮಾಡಿದ್ರೆ ನಂಗೆ ಒಂದು ಸ್ವಲ್ಪ ರೊಕ್ಕ ಕೈಯಾಗ ಉಳಿಯೋದು. ಅವಾಗ ನಾನು ಏನು ಬೇಕಾದ ಬಂಗಾರ ಮಾಡಿಸ್ಕೋಬೋದು. ಇಲ್ಲ ಅಂದ್ರೆ ಏನೂ ಮಾಡ್ಕೊಳಕ್ಕಾಗಲ್ಲ. ನನ್ನ ಗಂಡಗೆ ಏಟೇಟೇಟೇಟೇಟು ಬುದ್ಧಿನೇ ಇಲ್ಲ. ಹೌದು, ಮಗಳ ಅದಾಳ, ಒಬ್ಬಕ್ಕೆ ಮಾಡಿಸ್ಬೇಕನ್ನೋದು ಇಲ್ಲನೇ ಇಲ್ಲ. ಎಲ್ಲದಕ್ಕೂ ಬರೀ ಸೊಸೆಯರಿಗೆ ಮಾಡ್ಬೇಕಂತ. ಅದಕ್ಕೆ ಮೊದಲು ನನ್ನ ಗಂಡನ ಕಿವಿಗೆ ಊದಬೇಕು. ಅಪ್ಪ ಅಂತೂ ಚಹಾ ಆತು, ಎಲ್ಲರೂ ಚಹಾ ಚುಮ್ಮರಿ ತಿಂದ್ರೆ ರಾತ್ರಿಗೆ ಊಟದ ಟೈಮಿಗೆ ಏನು ಮಾಡ್ಬೇಕಪ್ಪ ಅಡುಗೆ? ಅನ್ನ ಐತಿ, ಸಾರು ಐತಿ, ಮಧ್ಯಾಹ್ನದ ಪಲ್ಯ ಮಾಡಿ ರೊಟ್ಟ್ಯಾರ ಚಪಾತಿಯಾರ ಮಾಡಿದ್ರಾತು. ಅಷ್ಟ ಮಾಡಿದ್ರಾತು. ಅಂದಂಗೆ ನಾಡ್ದ ಅಲ್ಲ ಅಮಾಸೆ ಇರೋದು, ಗುರುವಾರನ ಅಮಾಸೆ ಐತಿ. ಮನೆ ಎಲ್ಲ ಸ್ವಚ್ಛ ಮಾಡ್ಬೇಕಲ್ಲ. ಅದು ಅಲ್ದ ನಾಗರ ಅಮಾಸೆ, ದೊಡ್ಡ ಅಮಾಸೆ, ಮನೆ ಎಲ್ಲ ಸ್ವಚ್ಛ ಮಾಡೋ ಕಡೆನೂ ಲಕ್ಷ್ಯ ಕೊಡ್ಬೇಕಲ್ಲ ನಾವು.
ಅಯ್ಯೋ ಹೌದಲ್ಲೇ ಮರ್ತ ಬಿಟ್ಟೆ ನೋಡ್ಲೆ ನಾನು ಈ ಜಂಜಾಟದಾಗ. ಅಯ್ಯೋ ದೇವ್ರೆ ಹೌದ್ಲೆ, ಗುರುವಾರ ಅಮಾಸೆ ಐತಿ. ಅಮಾಸೆ ಅನ್ನಷ್ಟಿಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ನಾವು. ಅಯ್ಯೋ ನಾಳೆ ಲಘುನ ಎದ್ದು ಬಿಡೋಣ. ಬೆಳಗ್ಗೆ ಲಘುನ ಎದ್ದು ಅಡುಗೆ ಮನೆ ಓಷ್ಟು ಬಾಂಡೆ ಸಾಮಾನು ಎಲ್ಲ ತಗೊಂಡು ಸಾರಿಸ್ಬಿಡೋಣ ಅಂತ. ಹಂಗೆ ಓಷ್ಟು ನಾಳೆ ಆದ ಒಂದೇ ದಿನದಾಗ ಓಷ್ಟು ಸ್ವಚ್ಛ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ಮತ್ತೆ ಬಟ್ಟೆ ಎಲ್ಲ ಹೊಲೆ ಅದಾವು, ಹೌದಿಲ್ಲ? ಹ್ಞೂನಯ್ಯವ್ವ. ಮತ್ತು ಆಮೇಲೆ ರೊಟ್ಟಿ ಹಬ್ಬ ಉಂಡೆ ಕಟ್ಟೋದು ಅವೆಲ್ಲ ಚಲೋ ಆಗ್ಬಿಡ್ತಂದ್ರೆ ಮನೆ ಸ್ವಚ್ಛ ಮಾಡೋಕೆ ಟೈಮ ಸಿಗಂಗಿಲ್ಲ ನಮಗೆ. ಬಡ ಅದೊಂದು ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು. ಇವತ್ತು ರಾತ್ರಿ ಯಾವ್ಯಾವ ಹೊಲೆ ಅದಾವೆ ನೋಡು, ಅವು ಅಷ್ಟು ಹೊಲದು ಮುಗಿಸ್ಬಿಡೋಣಂತ. ರಾತ್ರಿ ಇವತ್ತು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಮಕ್ಕಳದು. ಹ್ಞೂನಯ್ಯವ್ವ, ಹಂಗೆ ಮಾಡ್ಬೇಕು. ನಾನು ಮರ್ತ ಬಿಟ್ಟು ನೋಡ. ಅಯ್ಯೋ ದೇವ್ರಿ. ಸರಿ ನಡಿ ಅವು ಇನ್ನೊಂದಿಷ್ಟು ಬಾಂಡೆ ಅದಾವೆ ತಡಿ. ಬಾಂಡೆ ಒಂದಿಷ್ಟು ತಿಕ್ ಬಂದುಬಿಡ್ತೀನಿ, ಇಲ್ಲಾಂದ್ರೆ ರಾತ್ರಿ ಅನ್ನಷ್ಟಿಗೆ ಒಂದು ರಾಶಿ ಬಾಂಡೆ ಬಿದ್ದುಬಿಡ್ತಾವೆ. ಅಯ್ಯ ನಿನ್ಗೇನಾದ್ರು ತಲೆ ಕೆಟ್ಟಿತಾನ? ನೀನು ಚಾ ಮಾಡಿದಿ, ನಾನು ಚುಮ್ಮರಿ ಹಚ್ಚಿದೆ. ಇವಾಗ ಬಾಂಡೆ ತಿಕ್ಬೇಕಾಗಿರೋದು ಕವಿತಾ ಹೌದಿಲ್ಲ? ಆಕಿನ ಕರಿತೀನಿ ತಡಿ. ಆಕೆ ಬಾಂಡೆ ತಿಕ್ತಾಳ. ಒಂದು ಚುಮ್ಮರಿ ಹಚ್ಚಕ್ಕೂ ಬರಲಿಲ್ಲ, ಚಾ ಮಾಡೋ ಮುಂದೆ ಚಾ ಕೊಡೋಕ್ಕೂ ಬರಲಿಲ್ಲ, ಚಾನೂ ಮಾಡಲಿಲ್ಲ ಆಕಿ. ಈಗ ಆಕೆ ಬಾಂಡೆ ತಿಕ್ತಾಳ, ನೀನು ಬಟ್ಟಿದು ಹೊಲಿಯೋದ್ರ ವ್ಯವಸ್ಥೆ ಮಾಡೋಗು. ಆಕೆ ಕವಿತಾ ಬಂದು ಬಾಂಡೆ ತಿಕ್ತಾಳನ? ಇದನ್ನು ನಾನು ನಂಬಬೇಕನ? ನಂಬಬೇಕು. ಮಾವಾರ ಏನಂತಾರ, ಎಲ್ಲರೂ ಕೆಲಸ ಹಂಚ್ಕೊಂಡು ಮಾಡ್ಬೇಕಂತ ಅಂದಾರ. ಹಂಗಲ್ಲ, ನೀ ಸುಮ್ಮನಿರು. ಕವಿತಾ, ಏ ಕವಿತಾ. ಏನು ಎದಕ್ಕೆ ಕರೆದೆ ಅಲ್ಲ? ಕವಿತಾ, ನಾನು ಮತ್ತು ಲಲಿತಾ ಇಷ್ಟೊತ್ತನ ಚುಮ್ಮರಿ ಎಲ್ಲ ಮಾಡಿ, ಆಮೇಲೆ ಚಾ ಎಲ್ಲ ಮಾಡಿ, ಎಲ್ರಿಗೂ ಚಾ ಕೊಟ್ಟು, ಚಾ ಕುಡಿದಿದ್ದ ಕಪ್ಪು ಗಿಪ್ಪಿ ಎಲ್ಲನೂ ಅಡುಗೆ ಮನೆಯಾಗ ಇಟ್ಟೈತಿ. ಬಾಂಡೆ ಅದಾವು, ನೀ ಬಾಂಡೆ ಒಂದಿಷ್ಟು ತಿಕ್ಕಿ ತೆಗೆದಿಟ್ಬಿಡು. ನಮ್ಮ ಒಂದು ಸ್ವಲ್ಪ ಹೊಲೆ ಅದಾವು, ನಾವು ಹೊಲ್ಯಾಕೆ ಹೋಗ್ತೀವಿ. ಏನು ನಾನು ಬಾಂಡೆ ತಿಕ್ಕಬೇಕಾ? ನಿಮ್ಗೇನಾದರೂ ತಲೆ ಕೆಟ್ಟಿದ್ದೇನಾ? ನಾನು ಯಾಕೆ ತಿಕ್ಕಬೇಕು ಬಾಂಡೆನ? ಹಲೋ ಮೇಡಮ್, ಇವತ್ತು ಮಾವನವ್ರು ಏನು ಮಾತಾಡಿದ್ರಂತ ಸ್ವಲ್ಪನಾದರೂ ನೆನಪಿದ್ದೇನಾ? 3 ಜನ ಕೆಲಸ ಹಂಚ್ಕೊಂಡು ಮಾಡ್ಬೇಕಂತ ಅಂದಾರ. ಇವಾಗ ಬಾಂಡೆ ತಿಕ್ಕೋ ಪಾಳೆ ನಿಂದೈತಿ, ನೀನ ಹೋಗ್ತಿಕ್ಕು ಸುಮ್ಮನೆ. ಅಯ್ಯಯ್ಯಯ್ಯೇ, ಏನಾಗೈತಿ ನಿಮಗೆ? ಸಂಜೆಲೆ ಹೊತ್ನಾಗ ಎದಕ್ಕೆ ಒದರಾಡಕೊಂತೀರಿ ಮನ್ಯಾಗ? ನೋಡ್ರಿ ಅತ್ತಾರ, ಈಗ ಸಂಜೆ ಮುಂದೆ ಇದು ಚುಮ್ಮರಿ ಹಚ್ಚೋದು, ಚಾ ಎಲ್ಲ ಮಾಡೋದು ನಾನು ಲಲಿತಾ ಮಾಡಿವ್ರಿ. ಈಗ ಬಾಂಡೆ ಬಿದ್ದಾವ್ರಿ ಅಡುಗೆ ಮನ್ಯಾಗ. ಆ ಬಾಂಡೆ ಎಲ್ಲ ತಿಕ್ಕಂತ ಹೇಳ್ರಿ ಕವಿತಾಗ. ಅಕ್ಕಿದ ಪಾಳೆ ಐತ್ರಿ ಬಾಂಡೆ ತಿಕ್ಕೋದು. ಅದು ಅಲ್ದ ಮಾವಾರು ಹೇಳಾರ್ರಿ, 3 ಜನ ಕೆಲಸನ ಹಂಚ್ಕೊಂಡು ಮಾಡ್ರಿ, ಯಾರ ಮೈ ಮೇಲೇನೂ ಎಲ್ಲ ಕೆಲಸನೂ ಹಾಕೋಬೇಡ್ರಿ ಅಂತಂದು. ಮಾವಾರು ಹೇಳಾರ, ಅದು ನನಗೂ ಗೊತ್ತೈತಿ. ಅದು ನಾಳೆಯಿಂದ, ಇವತ್ತಿಂದ ಏನಲ್ಲ. ಇವತ್ತಿಂದ ನೀವೇ ಮಾಡ್ಕೊ ಹೋಗ್ರಿ. ನಾಳೆ ಬೇಕಾದ್ರೆ ನಾನು ಬಂದು ಹೆಲ್ಪ್ ಮಾಡ್ತೀನಂತ. ಆಕಿ ನಾಳೆಯಿಂದ ಮಾಡ್ತಾಳೆ, ಇವತ್ತೊಂದಿನ ಮಾಡ್ಕೊ ಹೋಗ್ರಿ. ಅತ್ತಾರ, ಮಾವಾರ ಏನಂದಾರ, ಮಾವರ ಮಾತನ್ನ ನಾವಂತೂ ಮೀರಂಗಿಲ್ರಿ. ಇವಾಗ ಕವಿತನ ಪಾಳೆ ಐತ್ರಿ ಬಾಂಡೆ ತಿಕ್ಕೋದು, ಆಕಿನ ತಿಕ್ಲಿರಿ. ಮಾವರಷ್ಟಕ್ಕೂ ನಾಳೆಯಿಂದ ಇದನ್ನೆಲ್ಲ ಫಾಲೋ ಮಾಡ್ರಿ ಅಂತ ಏನಂದಿಲ್ಲ. ಈ ಮಾವಾರ ಹೇಳಿದ ತಕ್ಷಣದಿಂದನ ಎಲ್ಲ ಕೆಲಸ ಫಾಲೋ ಮಾಡ್ರಿ ಅಂತ ಅಂದಾರ. ಅದಕ್ಕೋಸ್ಕರ ರೀ ಅತ್ತಾರ, ಇವಾಗ ಬಾಂಡೆ ತಿಕ್ಕೋದು ಕವಿತನ ಪಾಳೆ ಐತ್ರಿ, ಆಕಿನ ತಿಕ್ಬೇಕು. ಏನಾತ್ರವ ಎದಕ್ಕೆ ಒದರಾಡಕೊಂತೀರಲ್ಲ? ಮಾವಾರ, ನೀವ ಅಲ್ಲನ್ರಿ ಹೇಳಿದ್ದಿ ಈ ಮನ್ಯಾಗ ಎಲ್ಲರೂ ಕೆಲಸ ಹಂಚ್ಕೊಂಡು ಮಾಡಬೇಕು ಅಂತಂದು. ಹ್ಞೂನವ್ವ, ನಾನು ಹೇಳಿದ್ದು. ಯಾಕೆ ಏನಾತೀಗ? ನೋಡ್ರಿ ಮಾವರ, ಮುಂಜಾನೆ ನಾಷ್ಟನೂ ನಾನು ಲಲಿತಾ ಸೇರಿನ ಮಾಡೀವ್ರಿ. ಮಧ್ಯಾಹ್ನ ಅಡುಗೆ ಕವಿತಾ ಮಾಡ್ತೀನಿ ಅಂದಕ್ಕೆ ಮಾಡಿಲ್ರಿ. ಮತ್ತು ಭಾಳ ಲೇಟ್ ಆಗುತ್ತಂತ ಅನ್ನ ಸಾರನ್ನು ನಾನು ಮತ್ತು ಲಲಿತಾನ ಸೇರಿ ಮಾಡೀವ್ರಿ. ಈಗ ಸಂಜೆ ಮುಂದೆ ಕೂಡ ಚುಮ್ಮರಿನ ಚಾನ ನಾವೇ ಮಾಡೀವ್ರಿ. ಈಗ ಬಾಂಡೆ ಬಿದ್ದಾವ್ರಿ ಅಡುಗೆ ಮನ್ಯಾಗ, ಅವನ್ನ ಒಂದಿಷ್ಟು ಹೋಗಿ ತಿಕ್ಕಂದ್ರೆ ಕವಿತಾ ತಿಕ್ಕವಳ್ಳೆ ನೋಡ್ರಿ. ಯಾಕವ ಕವಿತಾ? ಈಗ ನೀವಿಬ್ರು ಅತ್ತಿ ಸೊಸೆಯರು ಸಂಜೆ ಒಂದು ಬಾಂಡೆ ತಿಕ್ಬೇಕು, ರಾತ್ರಿಗೆ ಅಡುಗೆ ರೊಟ್ಟಿ ಈಗೇನ ಅಡುಗೆ ಏನೈತೆ ನೋಡು ಅದನ್ನ ಬಿಟ್ಟು ರಾತ್ರಿಗೆ ಅಡುಗೆ ಕೆಲಸನ ನೀವೇ ಮಾಡ್ಬೇಕು. ರಾತ್ರಿ ಬಾಂಡೆ ತಿಕ್ಕೋ ಕೆಲಸನೂ ನಿಮ್ಮಿಬ್ರು ಕೈಯಾಗೈತಿ. ಹಂಗೆ ನಿಮ್ಮ ಜೊತೆ ಗೌರಿನೂ ಸೇರಿಸ್ಕೊರಿ. ಏನು ಇಬ್ರು ಬಾಯಿ ತಕೊಂಡು ನಿಂತು ಬಿಟ್ರಲ್ಲ? ಸವಿತವ, ಅಂದಂಗ ರಾತ್ರಿಗೆ ಅಡುಗೆಗೆ ಏನೈತವ ಅಡುಗೆ ಮನ್ಯಾಗ? ಮಾವರ, ಮನ್ಯಾಗ ಅನ್ನ ಸಾರು ಐತ್ರಿ ಮಧ್ಯಾಹ್ನ ಮಾಡಿದ್ದು. ರಾತ್ರಿಗೆ ರೊಟ್ಟಿ ಮತ್ತು ಪಲ್ಯ ಯಾವ್ದಾರ ಒಂದು ಚಟ್ನಿ ಮಾಡ್ಬೇಕ್ರಿ ಅಷ್ಟೇ. ಸರಿನವ. ನೋಡವ ಕವಿತಾ, ಲಕ್ಷ್ಮಿ, ಗೌರಿ ಕಾಲೇಜಿಂದ ಬಂದ ತಕ್ಷಣ ನೀವು 3 ಜನ ಸೇರಿ ರಾತ್ರಿಗೆ ರೊಟ್ಟಿ ಪಲ್ಯ ಚಟ್ನಿ ಮಾಡಬೇಕು. ಈಗ ಸಂಜೆ ಮುಂದೆ ಬಾಂಡೆ ತಿಕ್ಕಬೇಕು. ರಾತ್ರಿಗೆ ಬಾಂಡೆ ಎಲ್ಲ ತಿಕ್ಕಿ ಅಡುಗೆ ಮನೆ ಸ್ವಚ್ಛ ಮಾಡೋ ಜವಾಬ್ದಾರಿ ನಿಮ್ಮಿಬ್ರಿಗೂ ಬಿಟ್ಟೈತಿ. ನಿಮ್ಮ ಕೆಲಸನ ನೀವೇನಾರ ಚಂದನ ತಂಗೆ ಮಾಡಲಿಲ್ಲ ಅಂದ್ರೆ ನಾಳೆ ಇಡೀ ದಿನ ನಿಮ್ಮಿಬ್ರು ಉಪವಾಸ ಬೆಳೆಸ್ಬೇಕಾಕೈತಿ ಮನ್ಯಾಗ. ನೆನಪಿರ್ಲಿ, ನನ್ನ ಮಾತು ಯಾರೂ ಮೀರಂಗಿಲ್ಲ. ಈಗ ಇದೊಂದು ಸಲ ಡಿಸ್ಕಷನ್ ನಡೆಯಾಕ ಕುಂತಿತ್ತು ಮನ್ಯಾಗ, ಏನೋ ಮೊದಲನೇ ಸಲ ಅಂತ ಸುಮ್ಮನೆ ಇದೀನಿ. ಇನ್ನೊಂದು ಸಲ ಇದೇ ಥರ ನಡೀತಂದ್ರೆ ಇಡೀ ದಿನ ಕೆಲಸ ನೀವಿಬ್ರು ಮಾಡ್ಬೇಕಾಕೈತಿ, ನೆನಪಿರ್ಲಿ. ನೋಡವ ಲಲಿತವ ಸಹಿತವ, ನೀವು ಇನ್ಮೇ ಈಗ ಉಪವಾಸ ಅಡುಗೆ ಮನೆಗೆ ನೀವಿಬ್ಬರು ಹೆಜ್ಜೆ ಇಡಂಗಿಲ್ಲ. ಸೀದಾ ಊಟ ಟೈಮಿಗೆ ಬರಬೇಕು. ಈಗೇನು ನಿಮ್ಮ ಬಟ್ಟೆ ಹೊಲಿಯೋ ಏನಾರು ಕೆಲಸ ಅದಾವಲ್ಲ ಅವನ್ನ ನೀವು ಮಾಡ್ಕೊರಿ. ಸರಿ ಆತ್ರಿ ಮಾವರ. ಅಂದಂಗ ಗುರುವಾರ ಅಮಾಸೆ ಐತ್ರಿ ಮಾವರ, ಮನೆಯೆಲ್ಲ ಸ್ವಚ್ಛ ಮಾಡ್ಬೇಕ್ರಿ. ಹಾಗಾಗಿ ಅಷ್ಟರು ಸೇರಿ ಸ್ವಚ್ಛ ಮಾಡೋದ ಅಥವಾ ನಾನು ಮತ್ತು ಲಲಿತಾ ಅಷ್ಟೇ ಸ್ವಚ್ಛ ಮಾಡ್ಬೇಕ್ರಿ ಮಾವರ?
ಅಯ್ಯ ಎಲ್ಲರೂ ಸೇರಿನ ಸ್ವಚ್ಛ ಮಾಡ್ಬೇಕವ ಮನಿನ. ಎಲ್ಲರೂ ಒಂದೊಂದು ಜವಾಬ್ದಾರಿ ತಗೋಬೇಕು. ಒಬ್ರು ಮನಿದು ಧೂಳು ಅಷ್ಟು ಅನ್ಕೊಳ್ಳೋದು, ಒಬ್ರು ಮೇಲಿ ಸಾರಿಸೋದು, ಒಬ್ರು ಕೆಳಗಡೆ ಸಾರಿಸೋದು, ಒಬ್ರು ಬಾಂಡೆ ಎಲ್ಲ ತಿಕ್ಕೋದು, ಒಬ್ರು ಬಟ್ಟೆ ಎಲ್ಲ ಒಗೆಯೋದು, ಒಬ್ರು ಹಾಸಿಗೆ ಎಲ್ಲ ಒಗೆಯೋದು, ಒಬ್ರು ಒಗ್ದಿರೋದನ್ನೆಲ್ಲ ಮಡ್ಚಿಡೋದು, ಆಮೇಲೆ ಬಾಂಡೆ ಎಲ್ಲ ನೀಟಾಗಿ ತಂದು ಡಬಾಕೋದು. ಎಲ್ಲ ಕೆಲಸ ನಾಳಿದ್ದು ಏನೇನೈತಿ ನಾನು ಮುಂದೆ ನಿಂತು ಹೇಳ್ತೀನಂತ. ಹೌದು, ನಾಗರ ಅಮಾವಾಸ್ಯೆ ಬಂದಿತ್ತಲ್ಲ, ನಾನು ಮರ್ತಾ ಬಿಟ್ಟಿದ್ದೆ ನೋಡು. ಸರಿ, ಅಮಾವಾಸ್ಯೆನಷ್ಟಿಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು. ಇವತ್ತು ಏನೇನು ಕೆಲಸ ಅದ ನೋಡು ಅವನ್ನೆಲ್ಲ ಮುಗಿಸ್ಕೊರಿ. ನಾಳೆ ಊಟದ ಟೈಮಿಗೆ ಊಟ ಎಲ್ಲ ಆದಮೇಲೆ ನಾನು ಕರಿತೀನಂತ. ನಾಳೆ ಬೆಳಿಗ್ಗೆ ಎಲ್ಲರೂ ಲಘುನ ಎದ್ದು ಬಿಡ್ರಿ. ನಾಳೆ ಬೆಳಗ್ಗೆಯಿಂದನ ಮನೆಯೆಲ್ಲ ಸ್ವಚ್ಛ ಮಾಡಕ್ಕೆ ಚಾಲೂ ಮಾಡಿದ್ರಾತು. ಕವಿತಾವ, ಹಂಗೆ ನಿನ್ನ ಗಂಡಿಗೂ ಹೇಳ್ಬಿಡು. ಆತ ಆಫೀಸ್ಗೆ ಹೋಗ್ಕಾನಂತಂದು ಹಂಗೆ ಎದ್ದು ಹೋಗಂಗಿಲ್ಲ. ಆತ ನಾಳೆ ಲಘುನ ಎದ್ದೇಳಬೇಕು. ಬೆಳಗ್ಗೆ ಆಫೀಸ್ಗೆ ಹೋಗೋವರೆಗೂ ಮನೆಯಾಗ ಏನೇನು ಕೆಲಸ ಐತೆ ಅದನ್ನೆಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿ ಆಫೀಸಿಗೆ ರೆಡಿಯಾಗಿ ಹೋಗ್ಬೇಕಾತ. ಏನ? ಹಾಂ ಹಾಂ ಆತ್ರಿ ಮಾವರ. ಬಾಲಲಿತಾ, ಅತ್ತೆ ಇವಾಗ ಎಲ್ಲ ಕೆಲಸ ನಾವೇ ಮಾಡಬೇಕಾ? ಹೂನವ, ಬಿಡುಗಡೆನೇ ಇಲ್ಲ. ಇಲ್ಲ ಅಂದರೆ ನಿಮ್ಮ ಮಾವ ರುದ್ರಾವತಾರನ ತಾಳ್ಬಿಡ್ತಾನ. ನಡಿ ನಡಿ, ಮೊದಲು ಈಗಿನ ಕೆಲಸ ಮುಗಿಸೋಣ.